ಸಹ ಕೈದಿಗಳ ಮೇಲೆ ಹಲ್ಲೆ ಆರೋಪ ವಿಚಾರವಾಗಿ ಇದೀಗ ದರ್ಶನ್ ವಿರುದ್ಧದ ಆರೋಪಕ್ಕೆ ಪತ್ನಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ದರ್ಶನ್ ಯಾರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿಲ್ಲ. ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವದಂತಿಯನ್ನ ಹಬ್ಬಿಸಲಾಗಿದೆ. ಬಟ್ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ದರ್ಶನ್ ಯಾರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹಲ್ಲೆ ಮಾಡಿದ್ದಾರೆ ಎನ್ನಲಾದಂತಹ ವ್ಯಕ್ತಿಗಳನ್ನು ಕೂಡ ಭೇಟಿ ಮಾಡಿದ್ದೀನಿ, ಜೈಲಾಧಿಕಾರಿಗಳನ್ನು ಕೂಡ ಹೋಗಿ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಹೇಳಿದ್ದಾರೆ ಅವೆಲ್ಲವೂ ಕೂಡ ವದಂತಿಗಳು, ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ನನಗೆ ಈ ವದಂತಿಯಿಂದ ನೋವುಂಟಾಗಿದೆ. ಸತ್ಯ ಯಾವತ್ತಿದ್ರೂ ತಲೆಬಾಗೋದಿಲ್ಲ, ತಡವಾಗಬಹುದು ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಲ್ಲೆಯಾಗಿ ಅಂತ ಏನ್ ಹೇಳಿದ್ದಾರೆ, ಹಲ್ಲೆ ಆಗಿದೆ ಅನ್ನುವಂತಹ ವ್ಯಕ್ತಿಗಳನ್ನು ನಾನು ಹೋಗಿ ಮಾತನಾಡಿಸಿದ್ದೇನೆ. ದಯವಿಟ್ಟು ಯಾರು ಕೂಡ ಏನು ಹೇಳಿದ್ರು ಚಿಂತಿಸಬೇಡಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ಸತ್ಯವು ಸ್ವಲ್ಪ ಸಮಯದವರೆಗೆ ಮೌನವಾಗಿರಬಹುದು, ಆದರೆ ಸತ್ಯ ಯಾವತ್ತು ತಲೆಬಾಗಲ್ಲ ಅಂತ ಹೇಳಿ ಪೋಸ್ಟ್ ನ ಹಂಚೋದ್ರ ಮುಖಾಂತರ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ದರ್ಶನ್ ವಿರುದ್ಧದ ಆರೋಪಕ್ಕೆ ಇದೀಗ ಪತ್ನಿ ವಿಜಯಲಕ್ಷ್ಮಿ ಕೊಡ್ತಾ ಇರುವಂತಹ ಸ್ಪಷ್ಟನೆಯ ಒಂದು ಸಂದೇಶವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ವದಂತಿಗಳು ಹಬ್ಬಿತ್ತು ಜೈಲಿನಲ್ಲಿ. ಸೊ ಆ ವದಂತಿಗಳು ಸುಳ್ಳು ಅಂತ ಹೇಳ್ಬಿಟ್ಟು ಇದೀಗ ನಾನು ಹೋಗಿ ಜೈಲಾಧಿಕಾರಿಗಳನ್ನು ಕೂಡ ಮಾತನಾಡಿಸ್ಕೊಂಡು ಬಂದಿದ್ದೀನಿ. ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನಲಾದಂತಹ ವ್ಯಕ್ತಿಗಳೇನಿದ್ರು ಅವ್ರನ್ನೂ ಕೂಡ ಹೋಗಿ ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಬಂದಿದ್ದೀನಿ. ಬಟ್ ಅದೆಲ್ಲವೂ ಕೂಡ ಸುಳ್ಳು, ಅವರೇ ಹೇಳಿದ್ದಾರೆ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ವದಂತಿಗಳಿಂದ ನನಗೆ ನೋವುಂಟಾಗಿದೆ. ಸತ್ಯ ಯಾವತ್ತಿದ್ರೂ ಕೂಡ ತಲೆಬಾಗುವುದಿಲ್ಲ, ಸ್ವಲ್ಪ ತಡವಾಗಬಹುದು ಅಷ್ಟೇ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಪೋಸ್ಟ್ ನ ಹಾಕಿದ್ದಾರೆ. ಆ ಪೋಸ್ಟ್ ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ನೋವುಂಟಾಗಿದೆ ನನಗೆ ಈ ರೀತಿ ವದಂತಿಗಳಿಂದ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಎಂದಿಗೂ ಸತ್ಯ ತಲೆಬಾಗೋದಿಲ್ಲ ಅಂತ ಕೂಡ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಸೊ ವದಂತಿಗಳು ಹಬ್ತಾನೆ ಇದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಕೂಡ ಒಂದಷ್ಟು ವಿಚಾರಗಳ ಬೆಳಕಿಗೆ ಬಂದಿತ್ತು ಜೈಲಲ್ಲಿ ನಡೀತಾ ಇರುವಂತಹ ರಾಜಾತಿಥ್ಯದ ಬಗ್ಗೆ. ಸೊ ಅವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಏನೋ ಆಗಿರ್ಬೋದೇನೋ ಅನ್ನುವಂತಹ ಊಹಾಪೋಹಗಳು ವದಂತಿಗಳು ಹಬ್ಬಿತ್ತು. ಬಟ್ ಅದೆಲ್ಲವಕ್ಕೂ ಇದೀಗ ಈ ಒಂದು ಪೋಸ್ಟ್ ತೆರೆ ಎಳುವಂತಹ ಕೆಲಸವನ್ನ ಮಾಡಿದೆ. ದರ್ಶನ್ ಮೇಲಿರುವಂತಹ ಆರೋಪ ಸುಳ್ಳು ಅಂತ ವಿಜಯಲಕ್ಷ್ಮಿ ಒಂದ್ ಕಡೆ ವಾದವನ್ನ ಮಾಡ್ತಾ ಪೋಸ್ಟ್ ನ ಹಂಚಿಕೊಂಡಿದ್ದಾರೆ. ಈ ಒಂದು ವದಂತಿಯಿಂದ ನನಗೆ ನೋವು ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಆ ಪೋಸ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೇನು ಡೆವಿಲ್ 2 ದಿನ ಮಾತ್ರ ಬಾಕಿ ಇದೆ ರಿಲೀಸ್ಗೆ. ಸೊ ಆ ಸಮಯದಲ್ಲೇ ಈ ರೀತಿಯಾದಂತಹ ಒಂದು ವದಂತಿ ಹಬ್ಬಿತ್ತು. ಡೆವಿಲ್ ಪ್ರಮೋಷನ್ ಟೈಮಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಭಾಗಿಯಾಗಿದ್ರು ಕೂಡ. ಲಾಸ್ಟ್ ಪ್ರೆಸ್ ಮೀಟ್ಗೇನೋ ಒಂದಕ್ಕೆ ಆಬ್ಸೆಂಟ್ ಆಗಿದ್ರು. ಬಟ್ ಇದೀಗ ಮತ್ತೆ ದರ್ಶನ್ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ದರ್ಶನ್ ಮೇಲೆ ಇರುವಂತಹ ಆರೋಪವನ್ನು ನಾನು ಸಹಿಸೋದಿಲ್ಲ, ಇದು ಸುಳ್ಳು ವದಂತಿ ಅಂತ ಹೇಳ್ಬಿಟ್ಟು ದರ್ಶನ್ ಪರವಾಗಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಜೈಲಲ್ಲಿ ನಡೀತಾ ಇರುವಂತಹ ವಿಚಾರಗಳು ಯಾವುದು ನಿಜ ಯಾವುದು ಸತ್ಯ ಅಂತ ಹೇಳ್ಬಿಟ್ಟು ತಿಳಿಸುವಂತಹ ಕೆಲಸ, ವದಂತಿಗಳಿಗೂ ಸುಳ್ಳು ಅಂತ ಹೇಳ್ಬಿಟ್ಟು ವದಂತಿ ಅಷ್ಟೇ ಅದು ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೈಲಿಗೆ ಹೋಗಿ ನಾನು ಭೇಟಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಆರೋಪಿಗಳು ಅಂತ ಏನು ಹೇಳಲಾಗ್ತಾ ಇತ್ತು ಅವ್ರನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಜೈಲಾಧಿಕಾರಿಗಳನ್ನು ಕೂಡ ನಾನು ಮಾತನಾಡಿಸ್ಕೊಂಡು ಬಂದಿದ್ದೀನಿ. ಎಲ್ಲವೂ ಕೂಡ ವದಂತಿಗಳಷ್ಟೇ, ಇದರಿಂದ ನನಗೆ ನೋವುಂಟಾಗಿದೆ ಅನ್ನುವಂತಹ ಪೋಸ್ಟ್ನ ವಿಜಯಲಕ್ಷ್ಮಿ ಅವರು ಮಾಡಿರುವಂಥದ್ದು. ಇನ್ನು ಡೆವಿಲ್ಗೆ 2 ದಿನ ಮಾತ್ರ ಬಾಕಿ ಇದೆ ಆ ರಿಲೀಸ್ಗೆ. ಸೊ ಅದರ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಒಂದು ವದಂತಿ ಹಬ್ಬಿರುವಂಥದ್ದು. ಗೊತ್ತಿಲ್ಲ ಯಾಕೆ ಹಬ್ಬತ್ತೆ ಇಲ್ಲದೆ ಇರೋ ವಿಚಾರಗಳು ಅಂತ ಹೇಳ್ಬಿಟ್ಟು. ರಾಜಾತಿಥ್ಯದ ವಿಚಾರವಾಗಿಯೂ ಅಷ್ಟೇ. ಬಟ್ ಅದು ನಿಜ ಆಯಿತು, ನಡೆದಿದ್ದೆಲ್ಲವೂ ಕೂಡ ಜೈಲಾಧಿಕಾರಿಗಳು ಎಷ್ಟೋ ಜನ ಅಮಾನತಾದರು. ಬಟ್ ಈ ವದಂತಿ ಸುಳ್ಳು ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅಲ್ಲಿನ ಆಗುಹೋಗುಗಳನ್ನು ತಿಳಿದುಕೊಂಡು ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಆಪ್ತ ಧನ್ವೀರ್ಗೂ ಕೂಡ ಕಾದಿದೆಯಾ ಸಂಕಷ್ಟ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಜೈಲಿನಲ್ಲಿನ ರಾಜಾತಿಥ್ಯ ವಿಡಿಯೋ ವೈರಲ್ ಕೇಸ್ ವಿಚಾರವಾಗಿ ಪೊಲೀಸರಿಗೆ ಡೇಟಾ ಇಲ್ಲದ ಮೊಬೈಲ್ ಅನ್ನ ಕೊಟ್ರ ಧನ್ವೀರ್. ಹಾಗಿದ್ರೆ ಕಂಪ್ಲೀಟ್ ಆಗಿ ಡೇಟಾವನ್ನ ಎರಪ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಧನ್ವೀರ್ಗೂ ಕೂಡ ಸಂಕಷ್ಟ ಕಾದಿದೆಯಾ? ರಿಪೋರ್ಟ್ ನಲ್ಲಿ ಶಾಕಿಂಗ್ ಸತ್ಯ. ಪೊಲೀಸರ ಕೈ ಸೇರಿದೆ ಧನ್ವೀರ್ ಮೊಬೈಲ್ ರಿಪೋರ್ಟ್ ಕಂಪ್ಲೀಟ್ ಆಗಿ ರಿಟ್ರೀವ್ ಮಾಡಿದ್ದಾರೆ ಅನ್ಸುತ್ತೆ. ರಿಟ್ರೀವ್ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಡೇಟಾನೇ ಇಲ್ಲವಂತೆ. ಪರಪ್ಪನ ಅಗ್ರಹಾರ ಪೊಲೀಸರ ಕೈಗೆ ಸೈಬರ್ ಸೆಲ್ ವರದಿಯನ್ನ ಕೊಟ್ಟಿದೆ. ಡೇಟಾವೇ ಇಲ್ಲದ ಮೊಬೈಲ್ ಅನ್ನ ಕೊಟ್ಟಿದ್ದಾರೆ ನಟ ಧನ್ವೀರ್ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿಯಾಗಿ ಇವ್ರನ್ನ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ. ಸೊ ಯಾಕೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಬೇಕು, ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ತಪ್ಪಿನ ಮೇಲೆ ತಪ್ಪು. ರಿಟ್ರೀವ್ ಮಾಡಿಬಿಟ್ಟು ಕಂಪ್ಲೀಟ್ ಡಾಟಾ ಕ್ಲಿಯರ್ ಆಗಿರುವಂತಹ ಮೊಬೈಲ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಧನ್ವೀರ್ಗೆ ಅಂತ.
ಬಿಕಾಸ್ ಅವರು ಕರೆಕ್ಟ್ ಆಗಿದ್ದಿದ್ರೆ, ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಆಗಿದ್ದಿದ್ರೆ ಡಾಟಾ ಫುಲ್ ಇರಬೇಕಾಗಿತ್ತು ಮೊಬೈಲ್ನಲ್ಲಿ. ಯಾಕೆ ಅದನ್ನ ಕಂಪ್ಲೀಟ್ ಆಗಿ ಎರಪ್ಟ್ ಮಾಡಿ ಕೊಟ್ಟಿದ್ದಾರೆ? ರಿಟ್ರೀವ್ ಮಾಡೋಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಡಾಟಾನೇ ಇಲ್ವಂತೆ. ಡೇಟಾನೇ ಇಲ್ಲದೆ ಇರುವಂತಹ ಮೊಬೈಲನ್ನು ಕೊಟ್ಟಿದ್ದಾರೆ ಪೊಲೀಸರ ಕೈಯಲ್ಲಿ. ಸೊ ಹಾಗಾಗಿ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಧನ್ವೀರ್ಗೂ ಕೂಡ ಪೊಲೀಸರ ಒಂದು ಸಂಕಷ್ಟ ಎದುರಾಗಿರುವಂಥದ್ದು. ಇದೀಗ ಡಾಟಾ ಇಲ್ಲದ ಮೊಬೈಲನ್ನು ನೀಡಿ ಇದೀಗ ಧನ್ವೀರ್ ಸಾಕಷ್ಟು ಸಂಶಯಕ್ಕೆ ಒಳಗಾಗ್ತಾ ಇದ್ದಾರೆ, ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾರೆ. ಪೊಲೀಸರ ಕೈ ಸೇರಿದಂತಹ ಧನ್ವೀರ್ ಮೊಬೈಲ್ ರಿಪೋರ್ಟ್ ಸೈಬರ್ ಸೆಲ್ನಿಂದ ಕೈ ಸೇರಿದೆ, ಡಾಟಾ ಕಂಪ್ಲೀಟ್ ಆಗಿ ಎರಪ್ಟ್ ಆಗಿದೆ ಅನ್ನುವಂಥದ್ದು. ಹಾಗಿದ್ರೆ ಸಂಕಷ್ಟ ಅನ್ನುವಂಥದ್ದು ಧನ್ವೀರ್ಗೂ ಕೂಡ ಕಟ್ಟಿಟ್ಟ ಬುತ್ತಿನ ಗೊತ್ತಿಲ್ಲ. ಜೈಲಲ್ಲಿ ರಾಜಾತಿಥ್ಯ ವಿಡಿಯೋ ಏನು ವೈರಲ್ ಆಯಿತು, ಆ ಕೇಸ್ ವಿಚಾರವಾಗಿ ತನಿಖೆ ಆಗ್ತಾ ಇರುತ್ತೆ. ಅವರನ್ನ ಕರೆಸಿ ಕೂಡ ತನಿಖೆ ಮಾಡಿರ್ತಾರೆ. ಬಟ್ ಮೊಬೈಲನ್ನು ಕೇಳಿದಂಥ ಸಂದರ್ಭದಲ್ಲಿ ಮೊಬೈಲ್ನ ಕೊಡ್ತಾರೆ. ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದು ಡೇಟಾನು ಕೂಡ ಇಲ್ಲವೇ ಇಲ್ಲ, ಕಂಪ್ಲೀಟ್ ಆಗಿ ಎರಪ್ಟ್ ಆಗಿದೆ. ಪರಪ್ಪನ ಅಗ್ರಹಾರ ಪೊಲೀಸರ ಕೈಗೆ ಸೈಬರ್ ಸೆಲ್ ವರದಿಯನ್ನು ಕೊಟ್ಟಿರುವಂಥದ್ದು. ಡೇಟಾವೇ ಇಲ್ಲದ ಮೊಬೈಲನ್ನು ಕೊಟ್ಟಿದ್ದಾರೆ ಧನ್ವೀರ್. ರಿಪೋರ್ಟ್ ಜೊತೆಗೆ FSL ರಿಪೋರ್ಟ್ಗಾಗಿ ಕೂಡ ವೇಟಿಂಗ್ ಮಾಡ್ತಾ ಇರುವಂಥದ್ದು. FSL ರಿಪೋರ್ಟ್ ಆಧರಿಸಿ ಚಾರ್ಜ್ ಶೀಟ್ಗೆ ಸಲ್ಲಿಕೆಗೆ ತೀರ್ಮಾನ ಮಾಡಲಾಗಿದೆ. ಸಾಕ್ಷ್ಯ ನಾಶದ ಸೆಕ್ಷನ್ ಕೂಡ ಆಡ್ ಮಾಡಲಿರುವಂತಹ ಪೊಲೀಸರು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ನೋಡಿ, ಈತನ ಮೇಲೆ ಇದೀಗ ಸಾಕ್ಷ್ಯ ನಾಶ ಆರೋಪ ಕೇಳಿ ಬರ್ತಾ ಇದೆ. ಹಾಗೆ FSL ವರದಿ ಬಂದ ಬಳಿಕ ಸಾಕ್ಷ್ಯ ನಾಶ ಧನ್ವೀರ್ ಮೇಲೆ ಸಾಕ್ಷ್ಯ ನಾಶ ಆ ಕೇಸ್ ಕೂಡ ಬೀಳುವಂತಹ ಸಾಧ್ಯತೆಗಳು ಇದೆಯಂತೆ. ಈಗ ಆಲ್ರೆಡಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಖಾಕಿ ಪಡೆ. ಕಂಪ್ಲೀಟ್ ಆಗಿ ಡಾಟಾವನ್ನು ಎರಪ್ಟ್ ಮಾಡಿ ಕೊಟ್ಟಿದ್ದಾರೆ. FSL ಸೆಲ್ನಿಂದ ವರದಿ ಬಂದಿರುವಂಥದ್ದು. ಡಾಟಾ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ಡಾಟಾನು ಕೂಡ ಸಿಕ್ಕಿಲ್ಲ ಪೊಲೀಸರಿಗೆ. ಸೊ ಇದೀಗ FSL ರಿಪೋರ್ಟ್ ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಖಾಕಿ ಪಡೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಜೈಲಲ್ಲಿ ವಿಡಿಯೋ ವೈರಲ್ ಮಾಡಿದವರ ಬೆನ್ನತ್ತಿದೆ ಖಾಕಿ ಪಡೆ. ಇದೀಗ ಮೊದಲಿಗೆ ವಿಡಿಯೋ ಚಿತ್ರೀಕರಣ ಮಾಡಿದಂತಹ ಕೋಳಿ ಮಂಜ ಅನ್ನುವಂಥವನು ಚಿತ್ರೀಕರಣ ಮಾಡಿರ್ತಾನೆ ವಿಡಿಯೋವನ್ನ. ಕೋಳಿ ಮಂಜನ ವಿಚಾರಣೆ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೂಡ ಹೇಳಿದ್ದಾನೆ ಮಂಜ. ವಿಡಿಯೋ ಮಾಡೋದಕ್ಕೆ ಹೊರಗಡೆ ಬಿಡೋದಕ್ಕೆ ಹೇಳಿದ್ದೆ ನಾಗ ಅಂತ ಹೇಳಲಾಗ್ತಾ ಇದೆ. ಕೋಳಿ ಮಂಜನ ಹೇಳಿಕೆ ಹಿನ್ನೆಲೆ ನಾಗನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿನ ನಾಗನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸೊ ಹಾಗಿದ್ರೆ ಆತ ಕೋಳಿ ಮಂಜ ಅನ್ನೋನು ಯಾರು, ರಾಜಾತಿಥ್ಯ ಕೊಡೋದು ಸೆರೆ ಹಿಡಿ ಅಂತ ಅವನಿಗೆ ಯಾಕೆ ಹೇಳಿದ್ರು, ಅದು ಆಚೆ ವಿಡಿಯೋ ಹೇಗೆ ಬಂತು, ಧನ್ವೀರ್ ಅದನ್ನ ಹೇಗೆ ಶೇರ್ ಮಾಡಿದ್ರು, ಯಾರಿಗೆಲ್ಲ ಶೇರ್ ಮಾಡಿದ್ದಾರೆ, ಪತ್ರಕರ್ತರಿಗೂ ಶೇರ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೇಳಿ ಬಂದಿದೆ. ಒಂದಷ್ಟು ಜನ ಪತ್ರಕರ್ತರನ್ನ ಕರೆದುಬಿಟ್ಟು ವಿಚಾರಣೆ ಕೂಡ ನಡೆಸಿದ್ದಾರೆ ಗೌಪ್ಯವಾಗಿ ಅನ್ನುವಂತಹ ಮಾತುಗಳು ಕೂಡ ಇದೆ. ಬಟ್ ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ. ಸೊ ವಿಚಾರಣೆಯ ಬಳಿಕ ಎಲ್ಲವೂ ಕೂಡ ಹೊರಬರಬೇಕಾಗಿದೆ. ಸೊ ಇದೀಗ ಸಾಕ್ಷ್ಯ ನಾಶದ ಮೇಲೆ ಧನ್ವೀರ್ ಮೇಲೆ ಕೇಸ್ ದಾಖಲಾಗುವಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆಗಳಿದೆ ಒಂದು ಕಡೆ. ವಿಲ್ಸನ್ ಗಾರ್ಡನ್ ನಾಗ ಆತನನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಕೋಳಿ ಮಂಜ ಅನ್ನೋನು ಯಾರು, ಏನು, ಎತ್ತ, ಯಾಕೆ ಆ ಥರ ವಿಡಿಯೋ ಮಾಡಲಿಕ್ಕೆ ಹೇಳ್ದ, ಅವನ ಬೆನ್ನ ಹಿಂದೆ ಯಾರೆಲ್ಲ ಇದ್ದಾರೆ, ಸೊ ಆ ವಿಡಿಯೋ ಮಾಡಿ ಹೊರಗೆ ಬಿಟ್ಟರೆ ಇವ್ರುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ, ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಹೌದು, ರಾಜಾತಿಥ್ಯ ಕೊಡೋದು ಜೈಲಲ್ಲಿ ತಪ್ಪು. ಅದನ್ನ ವಿಡಿಯೋ ಮಾಡಿಬಿಟ್ಟು ಆಚೆ ಕಡೆ ಯಾಕೆ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಸೊ ಇದು ಕೂಡ ಪ್ರಶ್ನೆ ಎದುರಾಗ್ತಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇದೀಗ ಧನ್ವೀರ್ ಹೆಸರು ಕೇಳಿ ಬರ್ತಾ ಇತ್ತು. ರಾಜಾತಿಥ್ಯದ ವಿಡಿಯೋ ಯಾವಾಗ ವೈರಲ್ ಆಯಿತು ಆ ಸಂದರ್ಭದಲ್ಲಿ ಈಗ ಡಾಟಾವನ್ನ ರಿಟ್ರೀವ್ ಮಾಡಿದ್ರು ಕೂಡ ಧನ್ವೀರ್ ಮೊಬೈಲ್ ಅಲ್ಲಿ ಏನು ಕೂಡ ಇಲ್ಲ, ಕಂಪ್ಲೀಟ್ ಆಗಿ ಡಾಟಾ ಇಲ್ಲದೆ ಇರುವಂತಹ ಮೊಬೈಲ್ ನ ಪೊಲೀಸರ ಕೈಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಕರೆಕ್ಟ್ ಆಗಿದ್ರೆ ಯಾಕೆ ಡಾಟಾ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಇತ್ತು, ಮೊಬೈಲ್ ನ ಹಾಗೆ ಕೊಡ್ಬೋದಿತ್ತಲ್ಲ, ಸಾಕ್ಷ್ಯ ನಾಶ ಮಾಡಿರಬಹುದಾ ಅನ್ನುವಂತಹ ಅನುಮಾನಗಳು ಈತನ ಮೇಲೆ ಕೇಳಿ ಬರ್ತಾ ಇದೆ ಧನ್ವೀರ್ ಮೇಲೆ. ಸೊ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕೋಳಿ ಮಂಜ ಹಾಗೆ ನಾಗನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಓವರ್ ಆಲ್ ಏನಿದು ಪ್ರಕರಣ, ಯಾಕೆ ಹೀಗೆ ಮಾಡಿದ್ರು, ಇವರ ಬೆನ್ನಿಂದ ಯಾರೆಲ್ಲ ಇದ್ದಾರೆ, ಅರುಣ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಕಂಪ್ಲೀಟ್ ಆಗಿ. ಏನಂದ್ರೆ ಈಗಾಗಲೇ ಇದು ಪರಪ್ಪನ ಜೈಲಲ್ಲಿ ನಡೆದಂತ ರಾಜ್ಯಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವೊಂದಷ್ಟು ವಿಚಾರಗಳಿದೆ. ಮತ್ತೆ ನಟ ಧನ್ವೀರ್ ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಲ ಧನ್ವೀರ್ ಅವರನ್ನ ವಿಚಾರಣೆ ಸಹ ಮಾಡಿದ್ರು. ಅವನ ಸಂದರ್ಭದಲ್ಲಿ ಮೊಬೈಲ್ ಸಹ ಪರಿಶೀಲನೆಗೆ ಪೊಲೀಸರು ತಗೊಂಡಿದ್ರು. ಫಸ್ಟ್ ಅವ್ರನ್ನ FSL ವಿಚಾರಣೆಗೆ ಸಹ ಕೊಟ್ಟಿದ್ರು. ಆನಂತರ FSL ವಿಚಾರಣೆಯಲ್ಲೂ ಸಹ ಧನ್ವೀರ್ ಕೊಟ್ಟಿದ್ದು ಹೊಸ ಮೊಬೈಲ್, ಅದ್ರಲ್ಲಿ ಯಾವುದೇ ರೀತಿಯಾದ ಡೇಟಾಗಳಿಲ್ಲ ಅನ್ನೋದು ಗೊತ್ತಾಗಿತ್ತು. ಅದನ್ನ ಮತ್ತೆ ಎರಡನೇ ಬಾರಿ ಚೆಕ್ ಮಾಡಕ್ಕೋಸ್ಕರ ಅದನ್ನ ಸೈಬರ್ ಕ್ರೈಮ್ ಪೊಲೀಸರು ಸಹ
ಕೊಟ್ಟಿದ್ರು. ಅಲ್ಲೂ ಸಹ ಈಗ ರಿಪೋರ್ಟ್ ಬಂದಿರುವಂತದ್ದು. ಎರಡೂ ಸಹ ಹೊಸ ಮೊಬೈಲ್ ಅಲ್ಲ, ಅದರಲ್ಲಿ ಯಾವುದೇ ರೀತಿಯ ಡೇಟಾ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಇದು ಒಂದ್ರ ವಿಚಾರ. ಆದ್ರೆ ಮತ್ತೊಂದು ವಿಚಾರ ಅಂದ್ರೆ ಧನ್ವೀರ್ ಏನಾದ್ರು ಹಳೆ ಮೊಬೈಲ್ ಅನ್ನ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನೋದು ಸಹ ಪೊಲೀಸರಿಗೆ ಇರುವಂತಹ ಒಂದು ಗುಮಾನಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಧನ್ವೀರ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ FIR ದಾಖಲಾಗಿದೆ. ಸೊ FIR ಬೇಸಿಸ್ ಮೇಲೆ ಅದನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಸಾಕ್ಷ್ಯ ನಾಶ ಅಂದ್ರೆ 201 IP ಸೆಕ್ಷನ್ಸ್ ಏನ್ ಬರುತ್ತೆ ಅದರ ಒಂದು ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಮಾಡ್ತಾರೆ. ಆನಂತರ ಮುಂದಿನ ದಿನಗಳಲ್ಲಿ ಟ್ರಯಲ್ ಸಹ ಪ್ರಾರಂಭವಾಗುತ್ತೆ. ಸದ್ಯಕ್ಕೆ ಧನ್ವೀರ್ ಅವರನ್ನ 2 ಬಾರಿ ಪೊಲೀಸರು ವಿಚಾರಣೆ ಮಾಡಿದ್ರು. ಮತ್ತೆ 3ನೇ ಬಾರಿಗೆ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಧನ್ವೀರ್ ಅವರು ಸಹ ಬಂದಿಲ್ಲ. ಪೊಲೀಸರು ಈಗಾಗಲೇ ಏನು ರಿಪೋರ್ಟ್ ಬರ್ಲಿ ಆನಂತರ ವಿಚಾರಣೆ ಮಾಡೋಣ ಅನ್ನೋದನ್ನು ಸಹ ಗಮನದಲ್ಲಿ ಇಟ್ಕೊಂಡ್ರು. ಈಗ ಪೊಲೀಸರ ಕೈ ಸೇರಿದೆ, ಸೈಬರ್ ಕ್ರೈಮ್ ರಿಪೋರ್ಟ್ ಕೈ ಸೇರಿರುವಂತದ್ದು. ಸೊ ಇದ್ರ ಜೊತೆಗೆ ಧನ್ವೀರ್ಗೆ ಎಲ್ಲಿಂದ ಈ ವಿಡಿಯೋಗಳು ಬಂತು ಅನ್ನೋದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ, ಒಂದಷ್ಟು ಮಾಹಿತಿ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿ ಅದು ರೌಡಿ ಶೀಟರ್ ಕೋಳಿ ಮಂಜನ ಒಂದು ಕೈಯಿಂದ ಬಂದಿರುವಂತದ್ದು, ಅವರ ಮೊಬೈಲ್ ಇಂದ ಬಂದಿರುವಂತದ್ದು ಗೊತ್ತಾಗಿರುವಂತದ್ದು. ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಒಂದು ವಿಲ್ಸನ್ ಗಾರ್ಡನ್ ನಾಗನ ಹೆಸರನ್ನ ಬಾಯ್ಬಿಟ್ಟಿರುವಂತದ್ದು. ಹಾಗಾಗಿ ವಿಲ್ಸನ್ ಗಾರ್ಡನ್ ಅನ್ನ ಸಹ ಪೊಲೀಸರು ವಿಚಾರಣೆಯನ್ನ ಮಾಡಿರುವಂತದ್ದು. ಬೆಳಗಾವಿಯ ಜೈಲಲ್ಲಿ ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಇರುವಂತದ್ದು. ಆತನನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತ ವಿಡಿಯೋಗಳನ್ನು ಮಾಡುವಂತೆ ನಾನು ಯಾರಿಗೂ ಸಹ ಹೇಳಿಲ್ಲ, ಕೋಳಿ ಮಂಜ ಯಾರು ಅನ್ನೋದು ನನಗೇನು ಗೊತ್ತಿಲ್ಲ ಅನ್ನೋದನ್ನ ಹೇಳಿರುವಂತದ್ದು. ಆದ್ರೆ ಪೊಲೀಸರು ಟೆಕ್ನಿಕಲ್ ಆಗಿ ಕೆಲವೊಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತದ್ದು. ರೋಜಾ, ಅರುಣ್, ಈಗ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಪತ್ರಕರ್ತರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಧನ್ವೀರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ ಅಲ್ಲಿ ಅವರು ಯಾರಿಗೆಲ್ಲ ವಿಡಿಯೋ ಶೇರ್ ಮಾಡಿದ್ದಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇತ್ತು. ಒಂದು 2 to 3 ಮೆಂಬರ್ಸ್ನ ಕರೆದು ವಿಚಾರಣೆ ಮಾಡಿದ್ದಾರೆ, ಫಿಲ್ಮ್ ರಿಪೋರ್ಟರ್ಸ್ನ ಅನ್ನುವಂಥ ಮಾಹಿತಿ ಇದೆ. ಸೊ ಯಾರು ಏನು ಎತ್ತ ಅನ್ನುವಂಥದ್ದು ಗೌಪ್ಯವಾಗಿದೆ. ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಅರುಣ್ ಆ ಬಗ್ಗೆ? ರೋಜಾ, ಸದ್ಯಕ್ಕೆ ಈ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿಯನ್ನ ಪೊಲೀಸರು ಸಹ ಬಿಟ್ಕೊಟ್ಟಿಲ್ಲ. ಆದ್ರೆ ಗೌಪ್ಯವಾಗಿ ಯಾರು ಧನ್ವೀರ್ ಅವರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತವರನ್ನ, ಯಾಕಂದ್ರೆ ಯಾರಿಗೆಲ್ಲ ಫಾರ್ವರ್ಡ್ ಮಾಡಿದ್ರೆ ಪ್ರಾಥಮಿಕವಾಗಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಕ್ಕೆ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು ಸಹ ಮಾಡಿರ್ಬೋದು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಒಂದು ಮಾಹಿತಿಗಳು ಈ ಬಗ್ಗೆ ಇಲ್ಲ. ಯಾಕಂದ್ರೆ ಧನ್ವೀರ್ ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.